ಸರ್, ಇವತ್ತಿಂದ SIR ಅವರಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತಯಾರಿ ಆಗಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂದರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲುವಾಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ವೆಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು ನನ್ನ ಮನೆಯವ್ರಿಗೆ ನನ್ನ ಮರದ್ದು ಫಾರ್ಮ್ ಕೊಟ್ಟಿದ್ದಾರೆ. ಆ 3 ಜನ ಫಾರ್ಮನ್ನು ತುಂಬಿ ನಮ್ಮದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇದು ಅಪರಾಧ ನಮಗೆ ಕೊಟ್ಟಿದ್ದಾರೆ. ಇದು ನನ್ನದು ಮತ್ತು ನನ್ನ ಕುಟುಂಬದ್ದು ಮಾಹಿತಿ ಎಲ್ಲರಿಗೂ ಬರ್ತೀನಿ. ಸೊ ನಾನು ಕರ್ನಾಟಕದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಇವತ್ತಿನಿಂದ 29 ಜುಲೈ ಒಳಗಾಗಿ ನಮ್ಮ ಮನೆಗೆ BLOಗಳು ಬಂದು ಎನ್ಯುಮರೇಷನ್ ಫಾರ್ಮನ್ನು ಖಂಡಿತವಾಗಿ ವಿತರಣೆ ಮಾಡ್ತಾರೆ. ದಯವಿಟ್ಟು ಅವ್ರ BLOಗಳಿಂದ ಫಾರ್ಮನ್ನು ತೊಗೊಂಡು ಫೋಟೋ, ಹಳೆಯ ಫೋಟೋ ಇದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಹಾಕಿ ತಮ್ಮದು ಮಾಹಿತಿಯನ್ನು ಫಿಲ್ಅಪ್ ಮಾಡಿ ಸಹಿ ಮಾಡಿ ಕಡ್ಡಾಯವಾಗಿ BLOಗೆ ವಾಪಸ್ ಕೊಡಿ ಫಾರ್ಮ್ಸ್ ಎಂದು ನಾನು ತಮ್ಮೆಲ್ಲರನ್ನು ವಿನಂತಿ ಮಾಡ್ತೀನಿ. ಧನ್ಯವಾದ ಸರ್. ಈಗ ಫೋಟೋ ಕಡ್ಡಾಯನ ಸರ್? ಫೋಟೋ ಕಡ್ಡಾಯನ ಕಡ್ಡಾಯವಲ್ಲ ಎಂದು ನಾವೆಲ್ಲರಿಗೂ ಹೇಳಿದ್ವಿ ಮೊದಲೇ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಆದರೆ ಫೋಟೋ ಹಳೆಯದಿದ್ರೆ ದಯವಿಟ್ಟು ಹೊಸ ಫೋಟೋ ಹಾಕಬೇಕು. ಯಾಕೆಂದ್ರೆ ಈ ನಾವು ಎಕ್ಸಸೈಸ್ ಮಾಡೋದೇ ಫೋಟೋ ಎಲೆಕ್ಟ್ರಾನ್ ರೋಲ್ ಚೆನ್ನಾಗಿ ನಮ್ಮ ವೋಟರ್ ಲಿಸ್ಟ್ ಕ್ಲಿಯರ್ ಆಗಿ ಕಾಣಬೇಕೆಂಬುದಕ್ಕೋಸ್ಕರ. ಸೊ ಹಲವಾರು ಸಂದರ್ಭಗಳಲ್ಲಿ ಕೆಲವು ತುಂಬ ಹಳೆಯ ಫೋಟೋ ಅಥವಾ ಶಾಲೆ ಫೋಟೋ ಎಲ್ಲ ಇರ್ತದೆ. ಅಂಥದ್ರಲ್ಲಿ ದಯವಿಟ್ಟು ಹೊಸ ಫೋಟೋ ಹಾಕಿ. ಅಕಸ್ಮಾತ್ ನಮ್ಮ ಹತ್ರ ಫೋಟೋ ಇಲ್ಲಾಂದರೆ ತಾವು BLOಗೆ ಹೇಳಿದರೆ BLO ತನ್ನ ಮೊಬೈಲಿಂದಾನೇ ಅವರು ಅದನ್ನು ತಗೊಳ್ತಾರೆ ಸಾಧ್ಯ, ಅದನ್ನು ಅವಕಾಶ ಇದೆ. ಯಾವುದೇ ದಾಖಲಾತಿಗಳನ್ನು ನೀವು ಕೇಳೋದಿಲ್ಲ ಈ ನಾನು ಸಮೇತ ಯಾವ ದಾಖಲಾತಿ ಕೊಟ್ಟಿಲ್ಲ. ಎನ್ಯುಮರೇಷನ್ ಫೇಸಲ್ಲಿ ಎಲ್ಲ ಮತದಾರರು ತಮ್ಮ ಮಾಹಿತಿಯನ್ನು ಅಂದರೆ 2002 SIR ಅಲ್ಲಿ ಇದ್ದ ಮಾಹಿತಿಯನ್ನು ಫಿಲ್ ಮಾಡಿದ್ರೆ ಸಾಕು. ಉದಾಹರಣೆಗೆ ನಂದು ತೊಗೊಂಡ್ರೆ ನಂದು ಹೆಸರು 2002 ಇತ್ತು, ಅದನ್ನು ಫಿಲ್ ಮಾಡಿದ್ದೀನಿ. ಈಗ ಸಹಿ ಮಾಡಿದ್ದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದ್ದೀನಿ, ನಾನು ಕೊಟ್ಟಿದ್ದೀನಿ. BLOಗಳು ಫೋಟೋ ತೆಗೆದನ್ನೇ ಅಟ್ಯಾಚ್ ಮಾಡ್ತಾರೆ ಆನ್ಲೈನ್ ಹಿಂಗೆ ಅಂತ ಅದು ಆ್ಯಪಲ್ಲಿ ಇರ್ತದೆ. ನಾನು ಇಲ್ಲಿ ಫಾರ್ಮಲ್ಲಿ ತೋರಿಸೋಕ್ಕಾಗಲ್ಲ. ಈಗ ಅಕಸ್ಮಾತ್ ಯಾಕೆ ಫೋಟೋ ಕೇಳಿದ್ರೆ ಅಂದರೆ ಇಲ್ಲಿ ತಮ್ಮದು ಹಳೆಯ ಫೋಟೋ ಬಂದಿರ್ತದೆ. ಇದು ಹಳೆಯ ಫೋಟೋ ಕ್ಲಿಯರ್ ಇದ್ದರೆ ತೊಂದರೆ ಇಲ್ಲ. ಅಕಸ್ಮಾತ್ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ದಯವಿಟ್ಟು ತಮ್ಮ ಹೊಸ ಫೋಟೋ. ಸರ್, ಈಗ ಸ್ಟೇಟಲ್ಲಿ ಅನ್ಮ್ಯಾಪ್ಡ್ ಆದಂತಹ ಕೇಸ್ಗಳು ಎಷ್ಟು ಸರ್? ಅನ್ಮ್ಯಾಪ್ಡ್ ಅಂದರೆ ಮಿಸ್ಸಿಂಗ್ ಅಂತಾನೆ ಲೆಕ್ಕ. ಒಂದೇ ನಿಮಿಷ. ಈಗ ಕರ್ನಾಟಕ ರಾಜ್ಯದಲ್ಲಿ 5,54,00,000 ವೋಟರ್ಸ್ ಇದ್ದಾರೆ. ಅದರಲ್ಲಿ ನಾವು 5,9,00,000 ವೋಟರ್ಸನ್ನು ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅವ್ರದ್ದು ಮ್ಯಾಪಿಂಗ್ ನಡೀತಾ ಇರ್ತದೆ. ಮ್ಯಾಪಿಂಗ್ ಆಗದೇ ಇದ್ದರೂ ಸಮೇತ ಈ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರ್ತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬುದಕ್ಕೆ ಎನ್ಯುಮರೇಷನ್ ಫಾರ್ಮ್ ಬರಲ್ಲ ಎಂಬ ಡೌಟ್ ದಯವಿಟ್ಟು ಯಾರಿಗೂ ಇರಬೇಕಿಲ್ಲ. ನಾನು ಇದನ್ನು ಹಲವಾರು ಸಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಮ್ಯಾಪಿಂಗ್ ಆಗದೇ ಇದ್ರೂ ಸಮೇತ ತಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ದಯವಿಟ್ಟು ತಾವು ಈಗ ತಮ್ಮ 2002 ರೋಲ್ ಮಾಹಿತಿಯನ್ನು ತೊಗೊಂಡು ಅಲ್ಲಿ ಫಿಲ್ ಮಾಡಿಕೊಂಡ್ರಾಯಿತು. ಅಕಸ್ಮಾತ್ ತಮ್ಮ ಹತ್ರ 2002 SIRದಲ್ಲಿ ಇದ್ದ ಮಾಹಿತಿ ತಮ್ಮ ಹತ್ರ ಇಲ್ಲ ಅಂದ ಸಂದರ್ಭದಲ್ಲಿ BLOನೇ ತಮಗೆ ಅನುಕೂಲ ಮಾಡ್ತಾರೆ. ಸರ್, ಈಗ ವೋಟರ್ ಲಿಸ್ಟಲ್ಲಿ ಯಾರು ಹೆಸರು ಇರ್ತಾ ಅವ್ರಿಗೂ ಮಾತ್ರ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತೀರಾ? ಹೆಸರಿಲ್ದವ್ರಿಗೆ ಕೊಡೋದೇ ಇಲ್ಲ. ಅನ್ಮ್ಯಾಪ್ಡ್ ಆದವ್ರ ಹೆಸರು ಕೂಡ ವೋಟರ್ ಲಿಸ್ಟಲ್ಲಿ ಇದೆಯಾ? ಹೌದು, ವೋಟರ್ ಲಿಸ್ಟಲ್ಲಿ ಹೆಸರಿದ್ದವ್ರು ಮಾತ್ರ ನಾವು ಮ್ಯಾಪಿಂಗ್ ಮಾಡ್ತಿರ್ತಲ್ಲ. ಮ್ಯಾಪಿಂಗ್ ಆಮೇಲೆ ಬಾಧೆ ಏನೇ ಇದನ್ನು ಸಮೇತ. ಅದರಿಂದ ಯಾರ್ಯಾರು ಹೆಸರಿಲ್ಲ 16/6/2026 ದಿನ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತೋ ಅವರು ತಾವು ಕೊಟ್ಟಿರುವ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಅದರಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಎಲ್ಲ ಮತದಾರರು ಅವ್ರ ಮನೆಗೂ ಬರ್ತದೆ. ಇನ್ನೊಂದು ಏನಂತ ಕೇಳಿದರೆ, ನಮ್ಮದು ಕ್ವಾಲಿಫೈಯಿಂಗ್ ಡೇಟ್ 1/10/2026 ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹಾಗಾದರೆ ಯಾರ್ಯಾರೆಲ್ಲ ಅಕ್ಟೋಬರ್ 10ನೇ ತಾರೀಕಿಗೆ 18 ವಯಸ್ಸು ಪೂರ್ತಿ ಮಾಡ್ತಾರೆ ಅವರು ಸಮೇತ ಫಾರ್ಮ್ 6 ಕೊಡ್ಬೋದು. BLO ಹತ್ರ ಫಾರ್ಮ್ 6 ಕೊಟ್ಟಿದ್ದೀವಿ. ದಯವಿಟ್ಟು ಪ್ಲೀಸ್ ಕರೆಕ್ಟ್ ಫಾರ್ಮ್ 6. ನ್ಯೂ ವೋಟರ್ ಯಾರಿದ್ದಾರೆ ಐ ವೆಲ್ಕಮ್ ಆಲ್ ಆಫ್ ಯು. ಕೈಂಡ್ಲಿ ಎನ್ರೋಲ್ ಯುವರ್ ಸೆಲ್ಫ್ and we will definitely add your name into the voter list.